ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಇವತ್ತಿನ ಶ್ರದ್ಧಾಂಜಲಿ ಸಭೆಗೆ ಆಗಮಿಸಿರ್ತಕ್ಕಂಥ ಮಂಜಣ್ಣವರೇ, ಆದ್ನಾರಣ್ಣವರೇ, ಪುತ್ನೂರು ಸೀನಣ್ಣವರೇ, ರಘುಪತಿ ರೆಡ್ಡಿ, ರಾಜೇಂದ್ರ ಗೌಡ್ರೆ, ಎಲ್ರಿಗೂ ನಮಸ್ಕರಿಸ್ತಾ, ನನಗೆ ಕಡಿಮೆ ಅವಧಿಯಲ್ಲಿ ಅವರು ಪರಿಚಯ ಆದಮೇಲೆ ಸುಮಾರು ಸರ್ತಿ ನಾನು ಅವ್ರ ಮನೆಗೆ ಎಲ್ಲನೂ ಹೋಗಿ ಬಂದಿದ್ದೀನಿ. ಯಾರೇ ಹೋದರೂ ಕೂಡ ಮನೆಗೆ ಸ್ವಂತ ನೆಂಟರ ಥರ ಟ್ರೀಟ್ ಮಾಡಿ ಪಕ್ಕದಲ್ಲಿ ಕುಂಡ್ರಿಸ್ಕೊಂಡು ಊಟ ಮಾಡಿ ಕಳಿಸ್ತೋಂಥ ಒಂದು ಔದಾರ್ಯತೆ ಅವರಲ್ಲಿತ್ತು. ಅವ್ರಿಗೂ ನನಗೂ ತಿರುಪ್ತಿ ವಿಚಾರದಲ್ಲಿ ಮುನಾಂಜಪ್ಪ ತಿರುಪ್ತಿ ದರ್ಶನ ಸೇರಿಸ್ಕೋವಲ್ಲ ಏಮನ್ನ ಆಯ್ತಿಂದಮ್ಮ ಸೂಡಿ ಅಂತಂದರೆ ಯಾವುದೋ ಒಂದು ಕಷ್ಟಪಟ್ಟು ಒಂದು 6-7 ಟಿಕೆಟ್ ಸಂಪಾದನೆ ಮಾಡಿದೆ. ನಮ್ಮ ನಾಗರಾಜ್ ರೆಡ್ಡಿ, ಗುಮ್ಲಾಪುರ ಅಮರಣ್ಣ, ತಿಮ್ಮರಾವತ್ನಹಳ್ಳಿ ನಮ್ಮ ರೆಡ್ಡಿ, ಇವರೆಲ್ಲ ಸೇರಿ ಹೋದ್ವಿ. ನಾವು ದರ್ಶನ ಎಲ್ಲ ಮಾಡಿ ಬಂದಮೇಲೆ ಮುನಾಂಜಪ್ಪ ಎಂತ ಅದೇ ಟಿಕೆಟ್ ದುಡ್ಲು ಅಂತಂದ್ರೆ, ಏಮನ್ನ ನೀನು ಈ ಪೊದ್ದುಟ್ಗೆ ನಾ ಸರ್ವಿಸ್లో ಯಾವ పొద్దును తిరుపతి దర్శనం చేపించి నేను ఎవరిని దుడ్లు అడిగిండ్లే తీసుకొని ఉండలేదు అని లేదప్ప నీయ కట్లే నాకి ఒక పాలసీ ఉంది, ఏడన్నా జొత్లా పోతే ఎవరి దగ్గర ₹1 ఖర్చు చేయించుకుని వచ్చేట్లా బుద్ధి నాకుందప్ప, ఇది ఎట్లా అంటాను. ఏమన్నా నీ ఇష్టము అంటుంది. ఒక పని చేయి, దీని దర్శనం దుడ్లు ఇచ్చేస్తాను నేను నీకే, మళ్ళీ మనం అందరూ పోయి ఏడన్నా ఒక మంచి హోటల్లో భోంచేతాము, ఆ భోజనం నీది ఉండిలేప్ప అంటాను. అట్లయితే సరేనా ಅಂತೇಳಿ ಅಷ್ಟೊಂದು ಪ್ರಾಮಾಣಿಕ ವ್ಯಕ್ತಿ. ಈಗ ನಾನು ಕಂಡಿರೋವಂಥ ವ್ಯಕ್ತಿಗಳಲ್ಲಿ ಸ್ವಲ್ಪ ಚಾತುರ್ಯದಿಂದ ನಡ್ಕೊಳ್ತಕ್ಕಂಥ ವ್ಯಕ್ತಿಯನ್ನು ನಾನು ಅವರಲ್ಲಿ ಗಮನಿಸಿದ್ದೆ. ಎಷ್ಟು ಹೇಳ್ಬೇಕಾಗಿದ್ರು ಕೂಡ ಅವ್ರಿಗೆ ಹೇಳ್ಬೋದು. ಅವರೊಬ್ಬ ಚಾತುರ್ಯ, ಪಕ್ಷ ಕಟ್ಟೋದ್ರಲ್ಲಿ ನಿಪುಣ. ಆಮೇಲೆ ಯಾರಿಗೂ ಅಷ್ಟು ಹಕ್ಕರ್ಲಿಲ್ಲ. ಕೊತ್ತೂರು ಮಂಜಣ್ಣನ ಗದ್ಮಾಯಿಸ್ ಮಾಡೋಂಥ ಹಕ್ಕು ಒಂದು 2-3 ಮಾತ್ರ ಇತ್ತು. ಅದರಲ್ಲಿ ಈ ತಾಲೂಕಿನಲ್ಲಿ ಅವರು ಕೂಡ ಒಬ್ಬರು ಅಂತ ಹೇಳ್ತಾ ಇದ್ದೀನಿ ನಾನು. ಅವ್ರನ್ನ ಸ್ಮರಿಸೋದಕ್ಕೆ ಇವತ್ತು ತಾವೆಲ್ಲ ಕೂಡ ಆಗಮಿಸಿ ಅವರಿಗೆ ಒಂದು ನಮನಗಳನ್ನು ಸಲ್ಲಿಸಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ, ಆ ಕುಟುಂಬಕ್ಕೆ ಈಗ ಸಾರ್ವಜನಿಕವಾಗಿ ಎಷ್ಟೇ ನೋವಿರ್ಬೋದು, ಒಬ್ಬ ಮನುಷ್ಯ ತೀರ್ಕೊಂಡಾಗ ಆ ಕುಟುಂಬನೇ ಹೇಳುತ್ತೆ. ಆ ಕುಟುಂಬದ ಪ್ರೀತಿ ವಿಶ್ವಾಸನ ಒಬ್ಬ ಹಿರಿಯ ಸ್ಥಾನದಲ್ಲಿದ್ದಂಥವ್ರು ಯಾವ ಥರ ಗಳಿಸಿದ್ರು ಅನ್ನೋದಕ್ಕೆ ಅವರ ಕುಟುಂಬದ ಸದಸ್ಯರನ್ನ, ಅವರ ಅಣ್ಣ ತಮ್ಮಂದಿರನ್ನ, ಅಕ್ಕಂಗಿರನ್ನ ನೋಡ್ತಾ ಇದ್ರೇ ನಮ್ಗೆ ಗೊತ್ತಾಗ್ತದೆ ಆ ಕುಟುಂಬದಲ್ಲಿ ಅವರು ಎಷ್ಟು ಚೆನ್ನಾಗಿ ಬೆಳೆದು ಬಂದಿದ್ದರು ಅಂತಕ್ಕಂಥದ್ದನ್ನು. ಈ ಒಂದು ಅವ್ರನ್ನ ಶ್ಲಾಘಿಸಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.